ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತಿನ ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆಯ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಖಂಡಿತವಾಗಿ ತಿಳಿಸಬೇಕಾಗುತ್ತೆ. ನಾವು ಆಯ್ಕೆ ಮಾಡಿದಂಥ ರಾಜಕೀಯ ನಾಯಕರ ವರ್ತನೆಯ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕಮೆಂಟ್ಸ್ ಕೂಡ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಘಟನೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣ್ಣೀರನ್ನ ಹಾಕಿಬಿಟ್ರು. ಜೊತೆಗೆ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಬೇಕಾದ್ರೆ ನಾನು ತುಂಬ ಗಟ್ಟಿಗಿತ್ತಿ ಅಂತ ನೀವೆಲ್ಲರೂ ಕೂಡ ಅಂದ್ಕೊಂಡಿದ್ರಿ. ಬಹಳಷ್ಟು ಜನ ನನಗೆ ರಾಣಿ ಚೆನ್ನಮ್ಮನಿಗೆ ಹೋಲಿಸ್ತಾ ಇದ್ದರು. ಆದರೆ ಇವತ್ತು ಬಹಳಷ್ಟು ನೋವಾಗ್ತಾ ಇದೆ. ಇವತ್ತು ನಾನು ಮಾತನಾಡೋದಿಲ್ಲ, ನಾಳೆ ಮಾತನಾಡ್ತೀನಿ ಅನ್ನೋ ಕುರಿತಾಗಿ ಕೂಡ ಮಾತನಾಡಿದರು. ಈ ಘಟನೆಯ ಸಂಬಂಧಪಟ್ಟ ಹಾಗೆ ಅಶ್ಲೀಲ ಪದ ಬಳಕೆಯನ್ನು ಮಾತನಾಡಿರುವ ಸಂಬಂಧಪಟ್ಟ ಹಾಗೆ ಜೊತೆಗೆ ಈಗಾಗಲೇ ಎಲ್ಲವೂ ಕೂಡ ಕನ್ಫರ್ಮ್ ಆಗಿದೆ. ಇದೇ ಸಿ.ಟಿ. ರವಿ ಅವರು ಆ ತರಹದ ಒಂದು ಪದವನ್ನು ಬಳಸಿದ್ದು, ಹೆಣ್ಣನ್ನು ತುಚ್ಛವಾಗಿ ಕಾಣತಕ್ಕಂಥ ಪದವನ್ನು ಬಳಸಿದ್ದು ಎಲ್ಲವೂ ಕೂಡ ಈಗ ಆಡಿಯೋದಲ್ಲಿ ವಿಡಿಯೋದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರೋದ್ರಿಂದ ಅವರಿಗೆ ಏನೆಲ್ಲ ಶಿಕ್ಷೆ ಆಗಬಹುದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಾನು ತಿಳಿಸಿಬಿಡ್ತೀನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಿಧಾನ ಪರಿಷತ್ನಲ್ಲಿ ಬಳಸಿದಂಥ ಅಶ್ಲೀಲ ಪದ ಬಳಕೆಯ ಸಂಬಂಧಪಟ್ಟ ಹಾಗೆ ಆ ಆರೋಪಕ್ಕೆ ಸಂಬಂಧಿಸಿದಂತೆ BJPಯ ಒಂದು ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿ.ಟಿ. ರವಿ ಅವ್ರನ್ನ ಪೊಲೀಸರು ವಶಕ್ಕೆ ಈಗಾಗಲೇ ಪಡೆದುಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದಡಿಯಲ್ಲೇ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಲಾಗಿತ್ತು. ಆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿ.ಟಿ. ರವಿ ಅವ್ರನ್ನ ಅರೆಸ್ಟ್ ಮಾಡಿ ಕರೆದೊಯ್ಯಲಾಯಿತು. ಜೊತೆಗೆ BJPಯ ವರಿಷ್ಠರು, BJPಯ ನಾಯಕರು ಎಲ್ಲರೂ ಕೂಡ ಆ ಪೊಲೀಸ್ ಜೀಪನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಯತ್ನಾಳ್ ಅವರು ತುಂಬ ಆಕ್ರೋಶಭರಿತರಾಗಿದ್ದರು. ಜೊತೆಗೆ ಪೊಲೀಸರ ವಿರುದ್ಧವಾಗಿ ಹರಿಹಾಯ್ತಾ ಇರತಕ್ಕಂಥ ದೃಶ್ಯಗಳನ್ನು ನೀವೆಲ್ಲರೂ ಕೂಡ ನೋಡಿದ್ರಿ. ಈಗಾಗಲೇ ಒಂದು ಲೈಂಗಿಕ ಕಿರುಕುಳ ಜೊತೆಗೆ ಮಹಿಳೆ ಇಚ್ಛೆಯ ವಿರುದ್ಧ ಅವಮಾನ ಮಾಡುವಂಥ ಉದ್ದೇಶದಿಂದ ಈ ಪದವನ್ನು ಬಳಸಲಾಗಿದೆ ಅನ್ನೋ ಆರೋಪದಡಿಯಲ್ಲಿ ಕೇಸನ್ನು ದಾಖಲು ಮಾಡಲಾಗಿರೋದು. ವೀಕ್ಷಕರೇ, ಇಲ್ಲಿ ಸಿ.ಟಿ. ರವಿಯವರ ಒಂದು ವರ್ತನೆ ಜೊತೆಗೆ ನಡೆ, ಅವರು ಬಳಸಿರ್ತಕ್ಕಂಥ ಪದಗಳು ಎಲ್ಲವೂ ಕೂಡ ಸಾಕ್ಷ್ಯ ಸಮೇತ ಲಭಿಸಿರೋದ್ರಿಂದ ಈ ಕೇಸ್ ತುಂಬ ಸ್ಟ್ರಾಂಗ್ ಆಗಿಯೂ ಕೂಡ ನಿಲ್ಲಬಹುದು. ಜೊತೆಗೆ ಈ BNS ಆ್ಯಕ್ಟ್ ಅಡಿಯಲ್ಲಿ 75 ಮತ್ತು 79 ಅಡಿಯಲ್ಲಿ ಈಗಾಗಲೇ ಕೇಸನ್ನು ದೂರನ್ನು ದಾಖಲು ಮಾಡಲಾಗಿದೆ. ಒಂದು ಲೈಂಗಿಕ ಕಿರುಕುಳ ಜೊತೆಗೆ ಮಹಿಳೆಯನ್ನು ಉದ್ದೇಶಪೂರಿತವಾಗಿಯೇ ಆಕೆಯನ್ನು ಅವಮಾನಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ನೀವು ನೋಟ್ ಮಾಡಬೇಕಾಗತ್ತೆ ವೀಕ್ಷಕರೇ. ಆಕೆಯನ್ನು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಅವಮಾನಿಸಬೇಕು ಅನ್ನೋ ಉದ್ದೇಶದಿಂದಲೇ ಆ ಥರದ ಪದ ಬಳಕೆಯನ್ನು ಬಲವಂತವಾಗಿಯೇ ಬಳಸಿದ್ದಾರೆ ಅನ್ನೋದನ್ನ. ಹಾಗಾಗಿ ಇವತ್ತು ಪೊಲೀಸರು ನೇರವಾಗಿ ಸುವರ್ಣಸೌಧಕ್ಕೆ ನುಗ್ಗಿದ್ರು. ಅಲ್ಲಿಂದಲೇ ಸಿ.ಟಿ. ರವಿ ಅವ್ರನ್ನ ಎತ್ಕೊಂಡು ಪೊಲೀಸ್ ಜೀಪ್ನಲ್ಲೇ ಕೂರಿಸ್ಕೊಂಡು ಹೋಗಿಬಿಟ್ರು. ಈ ಪ್ರಕರಣ ಕೇಸ್ ದಾಖಲಾಗಿದ್ದು ಕೂಡ ಹಿರೇಬಾಗೇವಾಡಿ ಠಾಣೆ ಆದಂಥ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ಕೂಡ ದಾಖಲಾಗಿತ್ತು. ಜೊತೆಗೆ ಈ ಕಂಪ್ಲೇಂಟ್ನ ಅಲ್ಲೇ ರಿಜಿಸ್ಟರ್ ಮಾಡಲಾಗಿತ್ತು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಸಿ.ಟಿ. ರವಿ ಅವ್ರನ್ನ ವಶಕ್ಕೆ ಪಡೆದುಕೊಂಡ್ರು. ಜೊತೆಗೆ ಪೊಲೀಸ್ ಬಿಗಿ ಭದ್ರತೆಯಲ್ಲೇ ನಂದಗಡ ಪೊಲೀಸ್ ಠಾಣೆಗೆ ಅವ್ರನ್ನ ಕರೆದುಕೊಂಡು ಹೋಗಲಾಯಿತು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರಂಭದಲ್ಲಿ ನಾನು ಹೇಳಿದಾಗೆ ಇದರಿಂದ ನನಗೆ ಬಹಳಷ್ಟು ನೋವಾಗಿದೆ, ಇವತ್ತು ನಾನು ಮಾತನಾಡೋದಿಲ್ಲ ಅಂತಲೂ ಕೂಡ ಹೇಳಿದರು. ನಾಳೆ ಈ ಪ್ರಕರಣ ಇನ್ನೊಂದು ತಿರುವನ್ನು ಕೂಡ ಪಡೆದುಕೊಳ್ಳಬಹುದು. ರಾಜಕೀಯ ನಾಯಕರು ಜೊತೆಗೆ ಬಹಳಷ್ಟು ಮಹಿಳಾ ಸಂಘಟನೆಗಳು ಕೂಡ ಇದರಲ್ಲಿ ಪಾಲುದಾರಿಕೆಯನ್ನು ಬಯಸಬಹುದು. ಜೊತೆಗೆ ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡಬಹುದು. ಈಗಾಗಲೇ ಚಿಕ್ಕಮಗಳೂರಿನ ಸಿ.ಟಿ. ರವಿ ನಿವಾಸಕ್ಕೂ ಕೂಡ ಮುತ್ತಿಗೆಯನ್ನು ಹಾಕಲಿಕ್ಕೂ ಕೂಡ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಕೂಡ ಪ್ರಯತ್ನ ಪಟ್ಟರು. ಅಲ್ಲೂ ಕೂಡ ಪೊಲೀಸರು ತಡೆದು ನಿಲ್ಲಿಸಿದರು. ಅವ್ರನ್ನ ಈ ರೀತಿಯಾದಂಥ ಬಹಳಷ್ಟು ಹೋರಾಟ ಪ್ರತಿಭಟನೆಗಳಲ್ಲಿ ಮುಂದಾಗ್ತಾ ಇದ್ದಂಥ ಬೆಂಬಲಿಗರನ್ನು ಕೂಡ ತಡೆದು ನಿಲ್ಲಿಸಿದ್ದಾರೆ. ವೀಕ್ಷಕರೇ, ಬೆಳಗಾವಿಯ ಹಿರೇಬಾಗೇವಾಡಿ ಪೊಲೀಸರು ಸುವರ್ಣಸೌಧದಲ್ಲೇ ಸಿ.ಟಿ. ರವಿ ಅವ್ರನ್ನ ಬಂಧಿಸ್ತಾ ಇದ್ದಂತೆ BJP ನಾಯಕರ ಆಕ್ರೋಶವು ಕೂಡ ಮುಗಿಲು ಮುಟ್ಟಿತ್ತು. ವೀಕ್ಷಕರೇ, ಅವ್ರನ್ನ ಬಂದು ಪೊಲೀಸ್ ಜೀಪ್ನಲ್ಲಿ ಕೂರಿಸ್ಕೊಂಡು ಹೋಗಿಬಿಟ್ರು. ಜೊತೆಗೆ 2 SP ರ್ಯಾಂಕ್ನ ಅಧಿಕಾರಿಗಳಿದ್ದರು, 4 ಎಸ್ಕಾರ್ಟ್ಗಳಿತ್ತು, 2 KSRP ತುಕಡಿಯ ಭದ್ರತೆಯಲ್ಲಿ ಸಿ.ಟಿ. ರವಿ ಅವ್ರನ್ನ ಕರೆದುಕೊಂಡು ಹೋದರು. ಹಾಗಾದರೆ ಏನೆಲ್ಲ ಶಿಕ್ಷೆ ಆಗಬಹುದು ಅನ್ನೋದನ್ನು ಇಲ್ಲಿ ಗಮನ ಹರಿಸೋಣ. ಸಿ.ಟಿ. ರವಿ ಅವರ ವಿರುದ್ಧವಾಗಿ ಈಗ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಏನಾದರೂ ಆರೋಪ ಸಾಬೀತಾದರೆ, ಇದೇ ಸಿ.ಟಿ. ರವಿ ಅವರ ವಿರುದ್ಧ ಮಾಡಿರ್ತಕ್ಕಂಥ ಆರೋಪ ಏನಾದರೂ ನ್ಯಾಯಾಲಯದಲ್ಲಿ ಸಾಬೀತಾದರೆ ಏನೆಲ್ಲ ಶಿಕ್ಷೆ ಆಗಬಹುದು ಅಂತ. ಈಗಾಗಲೇ ಬೆಳಗಾವಿಯ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ BNS ಆ್ಯಕ್ಟ್ ಅಡಿಯಲ್ಲಿ 75 ಮತ್ತು 79 ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಲೈಂಗಿಕ ಕಿರುಕುಳ, ಮಹಿಳೆ ಇಚ್ಛೆ ವಿರುದ್ಧ ಅಶ್ಲೀಲತೆಯನ್ನು ತೋರೋದು, ಜೊತೆಗೆ ಮಹಿಳೆಯ ನಮ್ರತೆಯನ್ನು ಅವಮಾನಿಸುವ ಉದ್ದೇಶದಿಂದ ಸನ್ನೆ ಅಥವಾ ಪದ ಅಥವಾ ಲೈಂಗಿಕ ಬಣ್ಣದ ಟೀಕೆ
ಮಾಡೋದು ಅಂತ ಹೇಳಿ ಈಗ FIRನಲ್ಲಿ ಉಲ್ಲೇಖ ಮಾಡಲಾಗಿರೋದು. ಇನ್ನು ಸೆಕ್ಷನ್ 75 ಅವ್ರ ಮೇಲೆ ಹಾಕಿರ್ತಕ್ಕಂಥ ಸೆಕ್ಷನ್ಸ್ಗಳು ಯಾವ್ದ್ಯಾವುದು ಅಂತ ಹೇಳ್ತಾ ಇದ್ದೀನಿ. ಒಂದು ಸೆಕ್ಷನ್ 75, ಇನ್ನೊಂದು ಸೆಕ್ಷನ್ 79. 75 ಲೈಂಗಿಕ ಬಣ್ಣದ ಟೀಕೆ, ಅಂದರೆ ಲೈಂಗಿಕ ಬಣ್ಣದ ಟೀಕೆ ಮಾಡಿದ್ರೆ ಅದು 1 ವರ್ಷದವರೆಗೆ ಸೆರೆವಾಸ ಅಥವಾ ದಂಡವನ್ನು ವಿಧಿಸಲಾಗುತ್ತೆ. ಜೊತೆಗೆ ಸೆಕ್ಷನ್ 79 ಪದಪ್ರಯೋಗ ಮಾಡಿದರೆ, ಅಂದರೆ ಅದು ಸನ್ನೆಗಳ ಮುಖಾಂತರ ಮಹಿಳೆಯ ಗೌರವಕ್ಕೆ ಧಕ್ಕೆ ಮಾಡಿದರೆ ಇಲ್ಲಿ 3 ವರ್ಷದವರೆಗೆ ಸೆರೆವಾಸ ಮತ್ತು ದಂಡವನ್ನು ವಿಧಿಸಬಹುದು. ಇಲ್ಲಿ ಸೆಕ್ಷನ್ 79 ತುಂಬ ಸ್ಟ್ರಾಂಗ್ ಆಗಿದೆ. ಯಾಕೆಂದರೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಪದಪ್ರಯೋಗ ಮಾಡಿರೋದು ಒಬ್ಬ ಸಚಿವೆಗೆ ಮಾಡ್ತಕ್ಕಂಥ ಅವಮಾನ, ಜೊತೆಗೆ ಒಬ್ಬ ಸಚಿವೆಯ ಗೌರವಕ್ಕೆ ತರ್ತಕ್ಕಂಥ ಧಕ್ಕೆ, ಇವೆರಡೂ ಕೂಡ ಸಾಕ್ಷ್ಯಗಳು ಸಾಬೀತಾಗಬಿಟ್ರೆ 3 ವರ್ಷದವರೆಗೆ ಸೆರೆವಾಸವನ್ನು ಅನುಭವಿಸಬಹುದು. ಒಂದು ರೂಲಿಂಗ್ ಪಾರ್ಟಿ ನಾವೆಲ್ಲರೂ ಕೂಡ ಇಲ್ಲಿ ಗಮನಿಸಬೇಕು. CT ರವಿ ಅವರ ಒಂದು ಕೇಸ್ನಲ್ಲಿ ಯಾಕೆ ಇದು ಸ್ಟ್ರಾಂಗ್ ಆಗಿ ನಿಲ್ಲೋದಿಲ್ಲ ಅನ್ನೋದಕ್ಕೆ ಭಾಳಷ್ಟು ಕಾರಣಗಳು ಕೂಡ ಇದ್ದಾವೆ. ಅದಕ್ಕೋಸ್ಕರವೇ ಇವತ್ತು DK ಶಿವಕುಮಾರ್ ಅವರು ಗುಡುಗಿದ್ದು, ಜೊತೆಗೆ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಗುಡುಗಿದ್ದು, ಒಂದು BJP ಪಾರ್ಟಿ ಯಾವ ಮಟ್ಟಿಗೆ ಹೋಗಿಬಿಟ್ಟಿದೆ ಅನ್ನೋ ರೀತಿಯಾಗಿಯೂ ಕೂಡ ಮಾತನಾಡಿದ್ದು. ಜೊತೆಗೆ ಇವತ್ತು ನಡೆದಂಥ ಚಳಿಗಾಲದ ಅಧಿವೇಶನದಲ್ಲಿ ಏನೆಲ್ಲ ಹೈಡ್ರಾಮಾ ಕೂಡ ನಡೀತು ಅನ್ನೋದು ಕೂಡ ಗಮನಿಸಬೇಕು. ಇದು ಶುರುವಾಗಿದ್ದೇ ಸೆಂಟ್ರಲ್ಲಿಂದ. ಯಾಕೆಂದರೆ ಅಮಿತ್ ಶಾ ಅವರು ಬಳಕೆ ಮಾಡಿದಂಥ ಒಂದು ಪದ ಬಳಕೆ, ಅವರು ಕೂಡ ಅಂಬೇಡ್ಕರ್ ಅವ್ರನ್ನ ಹೀಯಾಳಿಸಿಬಿಟ್ರು ಅನ್ನೋ ರೀತಿಯಾಗಿ ಈಗ ಕಾಂಗ್ರೆಸ್ ನಾಯಕರು ವಿರೋಧ ಮಾಡ್ತಾ ಇರೋದು. ಜೊತೆಗೆ ಆ ಸಂವಿಧಾನಕ ಪದ ಬಳಕೆಯನ್ನು ಇಲ್ಲಿ CT ರವಿ ಅವರು ಒಂದು ಅಮಿತ್ ಶಾ ಅವ್ರನ್ನ ಸಮರ್ಥಿಸಿಕೊಳ್ಳುವ ಭರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಹರಿಹಾಯ್ದಿದ್ದು, ಕೆಟ್ಟದಾಗಿ ಮಾತನಾಡಿದ್ದು, ಅಶ್ಲೀಲ ಪದಗಳನ್ನು ಬಳಸಿದ್ದು ಅಂತ. ವೀಕ್ಷಕರೇ, ಇವತ್ತಿನ ಹೈಡ್ರಾಮಾ ಇದೆಯಲ್ಲ ಓವರಾಲ್ ಒಟ್ಟಿನಲ್ಲಿ ರಣಾಂಗಣವಾಗಿಬಿಟ್ಟಿತ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲರೂ ಕೂಡ ಗುಂಡಾ ವರ್ತನೆಯನ್ನು ತೋರಿಬಿಟ್ರು. ಯಾರು ಕೂಡ ಇದನ್ನು ಊಹೆ ಮಾಡಿರಲೇ ಇಲ್ಲ. ಇವತ್ತಿನ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ಮಹಿಳೆಗೆ, ನಾವೆಲ್ಲರೂ ಕೂಡ ತಮಿಳುನಾಡಿನಲ್ಲಿ ಇದೇ ಜಯಲಲಿತಾ ಅವರ ವಿರುದ್ಧವಾಗಿ ತೋರಿದಂಥ ವರ್ತನೆ, ಆಕೆ ಜಡೆಯನ್ನು ಎಳೆದಿದ್ದು, ಜೊತೆಗೆ ಸೆರಗನ್ನು ಎಳೆದಿದ್ದು, ಈ ಥರದ ಎಲ್ಲ ನೀವು ಘಟನೆಗಳನ್ನು ನೋಡಿದ್ದೀರ. ಅದೇ ರೀತಿಯಾದಂಥ ವರ್ತನೆ ಇಲ್ಲಿ ಒಬ್ಬ ಮಹಿಳೆಗೆ, ಅದು ಕೂಡ ಸಚಿವೆಗೆ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ರೀತಿಯಾದಂಥ ಪದ ಬಳಕೆಯನ್ನು ಮಾಡಿದ್ದು ರಾಜಕೀಯ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ. ಜೊತೆಗೆ ಇದೆಲ್ಲ ಆದ ನಂತರವೂ ಕೂಡ ಕಲಾಪ ಆರಂಭವಾಗ್ತಾ ಇದ್ದಾಗೆ CT ರವಿ ವಿರುದ್ಧ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದರು. ನಿನಗೆ ತಾಯಿ ಇಲ್ವಾ, ಹೆಂಡತಿ ಇಲ್ವಾ, ಮಗಳಿಲ್ವಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ನಾಚಿಕೆ ಆಗೋದಿಲ್ವಾ ಅಂತ ಕಿಡಿಕಾರಿದರು. ಪರಿಷತ್ ಕಲಾಪದಲ್ಲಿ ಗದ್ದಲ ಯಾವಾಗ ಹೆಚ್ಚಾಗ್ತಾ ಹೋಯಿತೋ ಆಗ ಕಲಾಪವನ್ನು ಸಭಾಪತಿಗಳು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ಇವೆಲ್ಲವೂ ಕೂಡ ವಾದ ವಿವಾದಗಳು ಎಲ್ಲವೂ ಕೂಡ ನಡೀತು. ಆದರೆ ಈ CT ರವಿ ವಿರುದ್ಧವಾಗಿ ಬಹಳಷ್ಟು ಎವಿಡೆನ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿದ್ದಾವೆ ಅನ್ನೋದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪರಿಷತ್ ಸದಸ್ಯರಾಗಿರ್ತಕ್ಕಂಥ MLC ಪುಟ್ಟಣ್ಣ ಅವರು ರಿಯಾಕ್ಟ್ ಮಾಡಿದ್ರು. ಜೊತೆಗೆ ಸಚಿವೆ ಆಗಿರ್ತಕ್ಕಂತಹ ಮಾಜಿ ಸಚಿವೆ ಆದಂಥ ಉಮಾಶ್ರೀ ಅವರು ರಿಯಾಕ್ಟ್ ಮಾಡಿದರು. ಚೆನ್ನಮ್ಮ ನಾಡಿನಲ್ಲಿ ಮಹಿಳೆಗೆ ಅಪಮಾನ ಮಾಡೋದು ಖಂಡನೀಯ. ನಮ್ಮೆಲ್ಲರಿಗೂ ಕೂಡ ತಾಯಿ ಮಗಳು ಇದ್ದಾಳಲ್ವಾ, ನಿಮಗೂ ಕೂಡ ಮನೇಲಿ ಹೆಂಡತಿ ಮಗಳು ತಾಯಿ ಎಲ್ಲ ಕೇಳಲ್ವಾ ಈ ರೀತಿಯಾಗಿ ಮಾತನಾಡಿದ್ರೆ ಅಂತ. ಒಟ್ಟಾರೆಯಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಿದೆ, ಮುಂದೇನಾಗುತ್ತೆ ಅಂತ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ CT ರವಿಗೆ ಗಂಡಾಂತರ ಅಂತೂ ಎದುರಾಗಿಬಿಟ್ಟಿದೆ. ಇನ್ನೊಂದು ಕಡೆ ಇನ್ನೋರ್ವ ಪರಿಷತ್ ಸದಸ್ಯ ಬಸವನಗೌಡ ಬಾದರ್ಲಿ ಅವರು ಕೂಡ ಏನೋ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡ್ತೀವಿ, ದಮ್ಮಿದೆಯಾ ಅಂತ ಕೂಡ ಆವಾಜ್ ಹಾಕಿದರು. ಜೊತೆಗೆ ಹೊರಗೆ ಬಾ, ಮಾತಾಡೋ ತಾಕತ್ತಿದ್ರೆ ಅಂತ ಗಟ್ಟಿ ದನಿಯಲ್ಲಿ CT ರವಿ ಅವರಿಗೆ ಪ್ರಶ್ನೆ ಮಾಡಿದ್ರು. ಆಗ CT ರವಿ ಅವರು ಸೈಲೆಂಟ್ ಆದಂಥ ಘಟನೆ ಕೂಡ ನಡೀತು. ಒಟ್ಟಾರೆಯಾಗಿ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ರಾಜಕೀಯ ಪರಿಸ್ಥಿತಿಗಳು, ಜೊತೆಗೆ ರಾಜಕೀಯ ನಾಯಕರ ವರ್ತನೆಗಳು, ಜೊತೆಗೆ ಅಧಿವೇಶನಗಳು ನಡೀತಾ ಇರ್ತಕ್ಕಂಥ ಬಗೆ, ಅಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ಎಲ್ಲವೂ ಭಿನ್ನ ವಿಭಿನ್ನ, ಎಲ್ಲವೂ ಕೂಡ ಉಲ್ಟಾ ಸೀದವಾಗಿ ಹೋಗಿಬಿಟ್ಟಿದೆ. ಸಾಮಾನ್ಯ ಜನರ ತೆರಿಗೆ ದುಡ್ಡು ಪೋಲಾಗ್ತಾ ಇದೆ. ಒಂದು ದಿನಕ್ಕೆ ಒಬ್ಬ ಶಾಸಕನಿಗೆ ಮಾಡ್ತಾ ಇರ್ತಕ್ಕಂಥ ಹಣದ ಖರ್ಚಿನ ವ್ಯಯವನ್ನು ನಾವೆಲ್ಲರೂ ಕೂಡ ಲೆಕ್ಕಾಚಾರ ಹಾಕಬೇಕಾಗತ್ತೆ. ಇದೆಲ್ಲವೂ ಕೂಡ ನಿಲ್ಲಬೇಕಾಗತ್ತೆ. ಅದನ್ನು ಪ್ರಶ್ನೆ ಮಾಡುವಂಥ ಜನರು ಎದ್ದು ನಿಲ್ಲಬೇಕಾಗತ್ತೆ. ನೋಡೋಣ ಏನಾಗುತ್ತೆ. ಈ ಕೇಸ್ ಇವತ್ತಿಗಂತೂ ಖಂಡಿತವಾಗಿ ಮುಗಿಯೋದಿಲ್ಲ. ಇದು ನಾಳೆಯಿಂದ ಇದರ ಹೈ ವೋಲ್ಟೇಜ್ ಜೊತೆಗೆ ಹೈಪ್ ಜೊತೆಗೆ ಇದರ ಕಾವು ಹೆಚ್ಚಾಗುತ್ತೆ. ಏನೆಲ್ಲ ಆಗಬಹುದು ಅನ್ನೋ ನಿರೀಕ್ಷೆಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದಗಳು.